ದಶಕಗಳ ರಕ್ತಸಿಕ್ತ ಅಧ್ಯಾಯ ಕೊನೆಗೂ ಅಂತ್ಯವನ್ನು ಕಂಡಿದೆ. ಇನ್ನು ಮುಂದೆ ಕರುನಾಡು ನಕ್ಸಲ್ ಮುಕ್ತ ನಾಡು ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ವಿ. ಹಾಗೆ ಆಗಿ ಭೂಗತನಾಗಿದ್ದ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಇವತ್ತು ಸರೆಂಡರ್ ಆಗಿದ್ದಾರೆ. ಮುಖ್ಯವಾಹಿನಿಗೆ ಬರೋದಕ್ಕೆ ಅವರು ಮುಂದಾಗಿದ್ದಾರೆ. ನಕ್ಸಲ್ ಪ್ಯಾಕೇಜ್ ಅಡಿಯಲ್ಲಿ ನಕ್ಸಲ್ ರವೀಂದ್ರ ಶರಣಾದರು. ಶೃಂಗೇರಿಯ ಕಿಗ್ಗಾ ಮೂಲದ ಕೋಟೆ ಹೊಂಡ ರವೀಂದ್ರ ಅವರು. ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಮೇಲೆ ಒಟ್ಟು 14 ಪ್ರಕರಣಗಳಿದೆ. 2 ದಶಕದಿಂದ ನಕ್ಸಲ್ ಚಟುವಟಿಕೆಯಲ್ಲಿ ರವೀಂದ್ರ ಭಾಗಿಯಾಗಿದ್ದರು. ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಶರಣಾಗತಿಯನ್ನು ಆಗ್ತಿದ್ದಾರೆ. ಈ ಶರಣಾಗತಿ ಪ್ಯಾಕೇಜ್ನ ಎ ಕ್ಯಾಟಗರಿಯಲ್ಲಿ ಸರೆಂಡರ್ ಆಗಿದ್ದಾರೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ, ಅದಕ್ಕೆ ಆದ ಒಂದಷ್ಟು ಪ್ಯಾಕೇಜ್ಗಳಿದೆ. ಇರಲಿ, ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಶರಣಾಗಿದ್ದಾರೆ ಅವರು. ನಕ್ಸಲ್ ವಿಕ್ರಮ್ಗೌಡ ಎನ್ಕೌಂಟರ್ ಬಳಿಕ 6 ನಕ್ಸಲರು ಶರಣಾಗಿದ್ದರು. ಇದೀಗ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಕೂಡ ಸರೆಂಡರ್ ಆಗಿದ್ದಾರೆ. ಭಾನುವಾರ ಮತ್ತೊಬ್ಬ ನಕ್ಸಲ್ 90 ಲಕ್ಷ್ಮಿ ಶರಣಾಗತಿ ಆಗಲಿದ್ದಾರೆ. ಲಕ್ಷ್ಮಿ ಕರೆತಂದು ಶರಣಾಗತಿಯನ್ನು ಮಾಡಿಸಲಿರುವಂಥ ಸಮಿತಿ. ವೀಕ್ಷಕರೇ, ಒಂದು ವಿಚಾರವನ್ನು ಹೇಳ್ತೀನಿ. ಎಷ್ಟೋ ಜನಕ್ಕೆ ಗೊತ್ತಿರುವಂಥ ವಿಚಾರ ಅಥವಾ ಗೊತ್ತಿದೆಯೋ ಗೊತ್ತಿಲ್ಲೋ, ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ಚಿಕ್ಕಮಗಳೂರು ಭಾಗದಲ್ಲಿ ಹೋದಾಗ ಇವರೆಲ್ಲ ಯಾಕೆ ಈ ಒಂದು ನಕ್ಸಲೈಟ್ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು, ಯಾಕೆ ನಕ್ಸಲೈಟ್ ಆದರು ಅಂತೇಳಿ ನೋಡಿದಾಗ ಕುದುರೆಮುಖದಲ್ಲಿ ಒಂದು ಪ್ರಾಜೆಕ್ಟ್ ಅಂತ ತರ್ತಾರೆ. ನಮ್ಗೆ ಯಾರೊಬ್ಬರು ಹೇಳಿದ್ದು, ನಾನು ಕೇಳಿದಾಗ ಯಾವ ರೀತಿಯಾಗಿ ಇದು ಅವರೆಲ್ಲ ನಕ್ಸಲೈಟ್ ಆಗಿದ್ದು, ಯಾಕೆ ಎಷ್ಟು ದಿವಸ ಅವರು ಕಾಡಲ್ಲಿದ್ದರು, ಯಾಕೆ ಏನು ಮಾಡ್ತಾಯಿದ್ರು ಅವರು, ಏನು ಇವರ ಉದ್ದೇಶ ಏನಾಗಿತ್ತು ಅಂದಾಗ, ಈ ಕುದುರೆಮುಖದಲ್ಲಿ ಒಂದು ಪ್ರಾಜೆಕ್ಟ್ ತರುವಂಥ ಸಂದರ್ಭದಲ್ಲಿ ಅನೇಕ ಮರಗಳು ನಾಶ ಆಗುತ್ತೆ ಅಂಥೇಳಿ ಅಲ್ಲಿನ ಜನ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಆ ಸಂದರ್ಭದಲ್ಲಿ ಇವರೆಲ್ಲ ಕಾಡನ್ನು ಉಳಿಸುವ ಸಲುವಾಗಿ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಇಂಥ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಅಂತ ಹೇಳ್ತಾರೆ. ಗೊತ್ತಿಲ್ಲ ಬೇರೆ ಏನು ಕಾರಣ ಇದೆಯೋ, ಆದರೆ ಇದು ಒಂದು ಕಾರಣ ಅಂತ ನಾವು ಕೇಳ್ಪಟ್ವಿ. ಸೊ ಹಾಗಾಗಿ ಇವರು 20 ವರ್ಷಗಳ ಕಾಲ ಈ ರೀತಿಯಾಗಿ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡು, ಆದರೆ ಅನೇಕ ಜನರಿಗೆ ನೋವನ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ನೋವನ್ನು ಕೂಡ ಕೊಟ್ಟಿದ್ದಾರೆ. ಇವರ ಮೇಲೆ ಅನೇಕ ಪ್ರಕರಣಗಳು ಕೂಡ ದಾಖಲಾಗಿದೆ. ಇವತ್ತು ರವಿಯನ್ನು ಶರಣಾಗತಿ ಆಗಿದ್ದಾರೆ, ಅವರ ಮೇಲೆ ಕೂಡ 14 ಪ್ರಕರಣಗಳಿದೆ. ಭಾನುವಾರ ಲಕ್ಷ್ಮೀನವರು ಕೂಡ ಸರೆಂಡರ್ ಆಗ್ತಿದ್ದಾರೆ, ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಲಿ, ಒಂದು ರೀತಿಯಲ್ಲಿ ನಕ್ಸಲ್ ಮುಕ್ತ ರಾಜ್ಯ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ದಶಕಗಳ ರಕ್ತಸಿಕ್ತ ಅಧ್ಯಾಯ ಕೊನೆಗೂ ಅಂತ್ಯವನ್ನು ಕಂಡಿದೆ. ಇನ್ನು ಮುಂದೆ ಕರುನಾಡು ನಕ್ಸಲ್ ಮುಕ್ತ ನಾಡು ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ವಿ. ಹಾಗೆ ಆಗಿ ಭೂಗತನಾಗಿದ್ದ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಇವತ್ತು ಸರೆಂಡರ್ ಆಗಿದ್ದಾರೆ. ಮುಖ್ಯವಾಹಿನಿಗೆ ಬರೋದಕ್ಕೆ ಅವರು ಮುಂದಾಗಿದ್ದಾರೆ. ನಕ್ಸಲ್ ಪ್ಯಾಕೇಜ್ ಅಡಿಯಲ್ಲಿ ನಕ್ಸಲ್ ರವೀಂದ್ರ ಶರಣಾದರು. ಶೃಂಗೇರಿಯ ಕಿಗ್ಗಾ ಮೂಲದ ಕೋಟೆ ಹೊಂಡ ರವೀಂದ್ರ ಅವರು. ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಮೇಲೆ ಒಟ್ಟು 14 ಪ್ರಕರಣಗಳಿದೆ. 2 ದಶಕದಿಂದ ನಕ್ಸಲ್ ಚಟುವಟಿಕೆಯಲ್ಲಿ ರವೀಂದ್ರ ಭಾಗಿಯಾಗಿದ್ದರು. ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಶರಣಾಗತಿಯನ್ನು ಆಗ್ತಿದ್ದಾರೆ. ಈ ಶರಣಾಗತಿ ಪ್ಯಾಕೇಜ್ನ ಎ ಕ್ಯಾಟಗರಿಯಲ್ಲಿ ಸರೆಂಡರ್ ಆಗಿದ್ದಾರೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ, ಅದಕ್ಕೆ ಆದ ಒಂದಷ್ಟು ಪ್ಯಾಕೇಜ್ಗಳಿದೆ. ಇರಲಿ, ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಶರಣಾಗಿದ್ದಾರೆ ಅವರು. ನಕ್ಸಲ್ ವಿಕ್ರಮ್ಗೌಡ ಎನ್ಕೌಂಟರ್ ಬಳಿಕ 6 ನಕ್ಸಲರು ಶರಣಾಗಿದ್ದರು. ಇದೀಗ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಕೂಡ ಸರೆಂಡರ್ ಆಗಿದ್ದಾರೆ. ಭಾನುವಾರ ಮತ್ತೊಬ್ಬ ನಕ್ಸಲ್ 90 ಲಕ್ಷ್ಮಿ ಶರಣಾಗತಿ ಆಗಲಿದ್ದಾರೆ. ಲಕ್ಷ್ಮಿ ಕರೆತಂದು ಶರಣಾಗತಿಯನ್ನು ಮಾಡಿಸಲಿರುವಂಥ ಸಮಿತಿ. ವೀಕ್ಷಕರೇ, ಒಂದು ವಿಚಾರವನ್ನು ಹೇಳ್ತೀನಿ. ಎಷ್ಟೋ ಜನಕ್ಕೆ ಗೊತ್ತಿರುವಂಥ ವಿಚಾರ ಅಥವಾ ಗೊತ್ತಿದೆಯೋ ಗೊತ್ತಿಲ್ಲೋ, ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ಚಿಕ್ಕಮಗಳೂರು ಭಾಗದಲ್ಲಿ ಹೋದಾಗ ಇವರೆಲ್ಲ ಯಾಕೆ ಈ ಒಂದು ನಕ್ಸಲೈಟ್ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು, ಯಾಕೆ ನಕ್ಸಲೈಟ್ ಆದರು ಅಂತೇಳಿ ನೋಡಿದಾಗ ಕುದುರೆಮುಖದಲ್ಲಿ ಒಂದು ಪ್ರಾಜೆಕ್ಟ್ ಅಂತ ತರ್ತಾರೆ. ನಮ್ಗೆ ಯಾರೊಬ್ಬರು ಹೇಳಿದ್ದು, ನಾನು ಕೇಳಿದಾಗ ಯಾವ ರೀತಿಯಾಗಿ ಇದು ಅವರೆಲ್ಲ ನಕ್ಸಲೈಟ್ ಆಗಿದ್ದು, ಯಾಕೆ ಎಷ್ಟು ದಿವಸ ಅವರು ಕಾಡಲ್ಲಿದ್ದರು, ಯಾಕೆ ಏನು ಮಾಡ್ತಾಯಿದ್ರು ಅವರು, ಏನು ಇವರ ಉದ್ದೇಶ ಏನಾಗಿತ್ತು ಅಂದಾಗ, ಈ ಕುದುರೆಮುಖದಲ್ಲಿ ಒಂದು ಪ್ರಾಜೆಕ್ಟ್ ತರುವಂಥ ಸಂದರ್ಭದಲ್ಲಿ ಅನೇಕ ಮರಗಳು ನಾಶ ಆಗುತ್ತೆ ಅಂಥೇಳಿ ಅಲ್ಲಿನ ಜನ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಆ ಸಂದರ್ಭದಲ್ಲಿ ಇವರೆಲ್ಲ ಕಾಡನ್ನು ಉಳಿಸುವ ಸಲುವಾಗಿ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಇಂಥ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಅಂತ ಹೇಳ್ತಾರೆ. ಗೊತ್ತಿಲ್ಲ ಬೇರೆ ಏನು ಕಾರಣ ಇದೆಯೋ, ಆದರೆ ಇದು ಒಂದು ಕಾರಣ ಅಂತ ನಾವು ಕೇಳ್ಪಟ್ವಿ. ಸೊ ಹಾಗಾಗಿ ಇವರು 20 ವರ್ಷಗಳ ಕಾಲ ಈ ರೀತಿಯಾಗಿ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡು, ಆದರೆ
ಅನೇಕ ಜನರಿಗೆ ನೋವನ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ನೋವನ್ನು ಕೂಡ ಕೊಟ್ಟಿದ್ದಾರೆ. ಇವರ ಮೇಲೆ ಅನೇಕ ಪ್ರಕರಣಗಳು ಕೂಡ ದಾಖಲಾಗಿದೆ. ಇವತ್ತು ರವಿ ಏನು ಶರಣಾಗತಿ ಆಗಿದ್ದಾರೆ, ಅವರ ಮೇಲೆ ಕೂಡ 14 ಪ್ರಕರಣಗಳಿದೆ. ಭಾನುವಾರ ಲಕ್ಷ್ಮೀನವರು ಕೂಡ ಸರೆಂಡರ್ ಆಗ್ತಿದ್ದಾರೆ, ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಲಿ, ಒಂದು ರೀತಿಯಲ್ಲಿ ನಕ್ಸಲ್ ಮುಕ್ತ ರಾಜ್ಯ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ದಶಕಗಳ ರಕ್ತಸಿಕ್ತ ಅಧ್ಯಾಯ ಕೊನೆಗೂ ಅಂತ್ಯವನ್ನು ಕಂಡಿದೆ. ಇನ್ನು ಮುಂದೆ ಕರುನಾಡು ನಕ್ಸಲ್ ಮುಕ್ತ ನಾಡು ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ವಿ, ಹಾಗೆ ಆಗಿ ಭೂಗತನಾಗಿದ್ದ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಇವತ್ತು ಸರೆಂಡರ್ ಆಗಿದ್ದಾರೆ. ಮುಖ್ಯವಾಹಿನಿಗೆ ಬರೋದಕ್ಕೆ ಅವರು ಮುಂದಾಗಿದ್ದಾರೆ. ನಕ್ಸಲ್ ಪ್ಯಾಕೇಜ್ ಅಡಿಯಲ್ಲಿ ನಕ್ಸಲ್ ರವೀಂದ್ರ ಶರಣಾದರು. ಶೃಂಗೇರಿಯ ಕಿಗ್ಗಾ ಮೂಲದ ಕೋಟೆ ಹೊಂಡ ರವೀಂದ್ರ ಇವರು. ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಮೇಲೆ ಒಟ್ಟು 14 ಪ್ರಕರಣಗಳಿದೆ. 2 ದಶಕದಿಂದ ನಕ್ಸಲ್ ಚಟುವಟಿಕೆಯಲ್ಲಿ ರವೀಂದ್ರ ಭಾಗಿಯಾಗಿದ್ದರು. ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಶರಣಾಗತಿಯನ್ನು ಆಗ್ತಿದ್ದಾರೆ. ಈ ಶರಣಾಗತಿ ಪ್ಯಾಕೇಜ್ನ ಎ ಕ್ಯಾಟಗರಿಯಲ್ಲಿ ಸರೆಂಡರ್ ಆಗಿದ್ದಾರೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ, ಅದಕ್ಕೆ ಆದ ಒಂದಷ್ಟು ಪ್ಯಾಕೇಜ್ಗಳಿದೆ. ಇರಲಿ, ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಶರಣಾಗಿದ್ದಾರೆ ಅವರು. ನಕ್ಸಲ್ ವಿಕ್ರಮ್ಗೌಡ ಎನ್ಕೌಂಟರ್ ಬಳಿಕ 6 ನಕ್ಸಲರು ಶರಣಾಗಿದ್ದರು. ಇದೀಗ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಕೂಡ ಸರೆಂಡರ್ ಆಗಿದ್ದಾರೆ. ಭಾನುವಾರ ಮತ್ತೊಬ್ಬ ನಕ್ಸಲ್ 90 ಲಕ್ಷ್ಮಿ ಶರಣಾಗತಿ ಆಗಲಿದ್ದಾರೆ. ಲಕ್ಷ್ಮಿ ಕರೆತಂದು ಶರಣಾಗತಿಯನ್ನು ಮಾಡಿಸಲಿರುವಂಥ ಸಮಿತಿ. ವೀಕ್ಷಕರೇ, ಒಂದು ವಿಚಾರವನ್ನು ಹೇಳ್ತೀನಿ, ಎಷ್ಟೋ ಜನಕ್ಕೆ ಗೊತ್ತಿರುವಂಥ ವಿಚಾರ ಅಥವಾ ಗೊತ್ತಿದೆಯೋ ಗೊತ್ತಿಲ್ಲೋ, ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ಚಿಕ್ಕಮಗಳೂರು ಭಾಗದಲ್ಲಿ ಹೋದಾಗ ಇವರೆಲ್ಲ ಯಾಕೆ ಈ ಒಂದು ನಕ್ಸಲೈಟ್ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು, ಯಾಕೆ ನಕ್ಸಲೈಟ್ ಆದರು ಅಂತೇಳಿ ನೋಡಿದಾಗ ಕುದುರೆಮುಖದಲ್ಲಿ ಒಂದು ಪ್ರಾಜೆಕ್ಟ್ ಅಂತ ತರ್ತಾರೆ. ನಮಗೆ ಯಾರೊಬ್ಬರು ಹೇಳಿದ್ದು, ನಾನು ಕೇಳಿದಾಗ ಯಾವ ರೀತಿಯಾಗಿ ಇದು ಅವರೆಲ್ಲ ನಕ್ಸಲೈಟ್ ಆಗಿದ್ದು, ಯಾಕೆ ಎಷ್ಟು ದಿವಸ ಅವರು ಕಾಡಲ್ಲಿದ್ದರು, ಯಾಕೆ ಏನು ಮಾಡ್ತಾಯಿದ್ರು ಅವರು, ಏನು ಇವರ ಉದ್ದೇಶ ಏನಾಗಿತ್ತು ಅಂದಾಗ, ಈ ಕುದುರೆಮುಖದಲ್ಲಿ ಒಂದು ಪ್ರಾಜೆಕ್ಟ್ ತರುವಂಥ ಸಂದರ್ಭದಲ್ಲಿ ಅನೇಕ ಮರಗಳು ನಾಶ ಆಗುತ್ತೆ ಅಂಥೇಳಿ ಅಲ್ಲಿನ ಜನ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಆ ಸಂದರ್ಭದಲ್ಲಿ ಇವರೆಲ್ಲ ಕಾಡನ್ನು ಉಳಿಸುವ ಸಲುವಾಗಿ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಇಂಥ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಅಂತ ಹೇಳ್ತಾರೆ. ಗೊತ್ತಿಲ್ಲ ಬೇರೆ ಏನು ಕಾರಣ ಇದೆಯೋ, ಆದರೆ ಇದು ಒಂದು ಕಾರಣ ಅಂತ ನಾವು ಕೇಳ್ಪಟ್ವಿ. ಸೊ ಹಾಗಾಗಿ ಇವರು 20 ವರ್ಷಗಳ ಕಾಲ ಈ ರೀತಿಯಾಗಿ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡು, ಆದರೆ ಅನೇಕ ಜನರಿಗೆ ನೋವನ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ನೋವನ್ನು ಕೂಡ ಕೊಟ್ಟಿದ್ದಾರೆ. ಇವರ ಮೇಲೆ ಅನೇಕ ಪ್ರಕರಣಗಳು ಕೂಡ ದಾಖಲಾಗಿದೆ. ಇವತ್ತು ರವಿ ಏನು ಶರಣಾಗತಿ ಆಗಿದ್ದಾರೆ, ಅವರ ಮೇಲೆ ಕೂಡ 14 ಪ್ರಕರಣಗಳಿದೆ. ಭಾನುವಾರ ಲಕ್ಷ್ಮೀನವರು ಕೂಡ ಸರೆಂಡರ್ ಆಗ್ತಿದ್ದಾರೆ, ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಲಿ, ಒಂದು ರೀತಿಯಲ್ಲಿ ನಕ್ಸಲ್ ಮುಕ್ತ ರಾಜ್ಯ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.